ಮದುವೆಗಿಂದ ಎಷ್ಟೋ ದಿನದ ಮೇಲೆ ಮತ್ತೆ ನಮ್ಮ ಅಕ್ಕ ಕಾಲೇಜ್ ಮುಖ ನೋಡ್ತಾಳೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಪಟಾಕಿ ಪವಿತ್ರ. ನಮ್ಮ ಅಕ್ಕ ಹಬ್ಬಕ್ಕಿರೋ ಡಿಗ್ರಿ ಸರ್ಟಿಫಿಕೇಟ್ಸ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಕಾಲೇಜ್ಗೆ ಹೋಗೋಣ ಅಂತ ಹೇಳು. ಅದಕ್ಕೆ ನಾವು ಬೆಳಗ್ಗೆ ಬೇಗ ಇದ್ದು ಫಟಾಫಟ ಅಂತ ರೆಡಿಯಾಗಿ ಆಟೋನ ಬುಕ್ ಮಾಡಿ ಹೊಂಟ್ವಿ. ಅಲ್ಲಿಂದ ನಮ್ಮ ಅಕ್ಕ ಕ್ಲೋಸ್ ಫ್ರೆಂಡ್ನ ಎತ್ತಾಕೊಂಬರೋಣ ಅಂತ ಹೋದ್ಲು. ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಶಾಪಿಗೆ ಹೋದ್ವಿ. ಸೊ ಶುಕ್ರವಾರ ಆಗಿದ್ರಿಂದ ನಮ್ಮ ಜೊತೆ ಪುಟ್ಟಲಕ್ಷ್ಮಿ ಇದ್ಲು ಅಂತ ಹೇಳ್ಬಿಟ್ಟು ಕೈ ತುಂಬ ಬಳೆ ಹಾಕಿ ಕಳ್ಸಿದ್ರೆ ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಲು ಅಂದರೆ ನಮ್ಮ ಲಕ್ಕಿ ಅಂತ ತುಂಬ ಕ್ಯೂಟಾಗಿ ಕಾಣ್ತಿದ್ಲು. ದೃಷ್ಟಿ ಆಗುತ್ತೆ, ದಯವಿಟ್ಟು ಯಾರು ದೃಷ್ಟಿ ಹಾಕ್ಬೇಡಿ. ಮತ್ತು ನಮಗೋಸ್ಕರ ಅಂತಲೇ ನಮ್ಮ ಸಿದ್ದು ಫ್ರೀ ಬಸ್ ಬಿಟ್ಟಿದ್ದಾರಲ್ವಾ, ಸೊ ನಾವು ಅದನ್ನ ಯಾಕೆ ವೇಸ್ಟ್ ಮಾಡೋದು, ಬನ್ನಿ ಬಸ್ಸಲ್ಲೇ ಹೋಗೋಣ. ಸರಸರ ಅಂತ ಬಸ್ ಹತ್ಕೊಂಡ್ವಿ. ಬಸ್ ಹತ್ಕೊಂಡಿದ್ದ ತಕ್ಷಣ ನಾನು, ನಮ್ಮ ಅಕ್ಕನ ಫ್ರೆಂಡು, ನಮ್ಮ ಲಕ್ಕಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು, ನಮ್ಮ ಅಕ್ಕನ ಒಂದು ಕಡೆ ಕೂತ್ಕೊಂಡ್ವಿ. ಆಮೇಲೆ ಫ್ರೆಂಡ್ ಮಧ್ಯದಲ್ಲಿ ನಾನೇನೋ ಕಡ್ಡಿ ಎಲ್ಲರ್ಸನ್ನ ಎಲ್ಲ ದೂರ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ನೆಲ್ಲ ಒಟ್ಟಿಗೆ ಕುಂದಿಸಿ ನಾನು ಬೇರೆ ಕಡೆ ಕೂತ್ಕೊಂಡೆ. ಎಷ್ಟು ಗ್ರೇಟ್ ಅಲ್ವ ನಾವು, ಸೂಪರ್. ಮತ್ತು ಬಸ್ಸಿಂದ ಇಳಿದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದೆ ಗೋಲಿ ಸೋಡಾ. ಕಲರಾಗಿ ಸೂಪರಾಗಿತ್ತು ಅಂತ ಹೇಳ್ಬಿಟ್ಟು ಸರಿ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಈ ಅಂಕಲು ಏನಕ್ಕೆ ಆಗ್ತಿಲ್ಲ, ಏನಕ್ಕೆ ಇಷ್ಟೊಂದು ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮ ಅಕ್ಕ ಹೇಳಿದ್ದು, ಅಲ್ಲ ಅದು ಹಾಕ್ಕೊಡ್ತಾರೆ ಸಡನ್ನಾಗಿ ಕುಡಿಬೇಕು ಅಂತ. ಸೊ ಅದಕ್ಕೆ ನಾನೇ ಫಸ್ಟ್ ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಈಸ್ಕೊಂಡೆ. ಸಖತ್ತಾಗಿತ್ತು ಮಾತ್ರ, ಏನು ಹೇಳ್ತಿದ್ರೆ ನನಗೆ ಫಸ್ಟ್ ಟೈಮು ಅಯ್ಯೋ ಒಂದೇ ಸತಿ ಎತ್ತಬೇಕು. ಆ್ಯಕ್ಚುಲಿ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ಅದು ಒಂದೊಂದು ಸತಿ ಹೆಂಗೆ ಅನ್ಸೋದು ಅಂದರೆ ಕುಡಿಯೋವಾಗ ಏನೋ ನಾವು ಎಣ್ಣೆ ಕುಡಿತಿದ್ದೀವಿ ಅಂತ, ಬಟ್ ಅದು ಸೋಡಾ. ಫೈನಲಿ ಕಾಲೇಜ್ಗೆ ರೀಚ್ ಆದ್ವಿ. ನೋಡಿ, ಇದೆ ನಮ್ಮ ಅಕ್ಕನ ಕಾಲೇಜು. ಕಾಲೇಜ್ ರೀಚ್ ಆಗ್ತಿದ್ದಂಗೆ ನಮ್ಮ ಅಕ್ಕನ ಫ್ರೆಂಡ್ಸು ಲಕ್ಕಿನ ಅವ್ರ ಕೈಯಿಂದ ಇವ್ರ ಕೈಗೆ, ಒಬ್ಬರ ಕೈಯಿಂದ ತಗೊಂಡು ಹಂಗೆ ಎಲ್ಲರೂ ಮುದ್ದಾಡ್ಬಿಟ್ರು. ಕೊನೆಗೂ ಸರ್ಟಿಫಿಕೇಟ್ ಸಿಕ್ತು. ಸೊ ನೆಕ್ಸ್ಟ್ ನಾವು ಹೋಗಿದ್ದೆ ಹೊಟ್ಟೆ ಹಸಿತಿತ್ತು ಅಂತ ಊಟ ಮಾಡೋಣ ಅಂತ. ಊಟ ಅಂತೂ ಒಂದೊಂದು ಸೂಪರಾಗಿತ್ತು. ಮತ್ತು ಇವ್ರ ಬಾಂಡಿಂಗ್ ನೋಡಿ ಏನು ಚೆನ್ನಾಗಿದೆ, ನನಗಂತೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಮಾತ್ರ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಊಟ ಎಲ್ಲ ಆಯಿತು. ನೆಕ್ಸ್ಟ್ ಮಾರ್ಕೆಟ್ ಹೋಗೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಇತ್ತು. ಮೊದಲಿಗೆ ಎಲ್ಲರಿಗೂ ಬಾಯ್ ಹೇಳಿ ಅವಳ ಫ್ರೆಂಡ್ಸ್ಗೆ. ಆಮೇಲೆ ಅವಳು ಕ್ಲೋಸ್ ಫ್ರೆಂಡು ಮತ್ತು ನಾನು, ಅವಳ ಮಗಳು, ಅವಳು ಎಲ್ಲರೂ ಶಾಪಿಂಗ್ ಹೋಗೋಣ ಅಂತ ಮಾರ್ಕೆಟ್ಗೆ ಹೊಂಟ್ವಿ. ಆ್ಯಕ್ಚುಲಿ ಮಾರ್ಕೆಟ್ ಅನ್ನೋಕ್ಕಿಂತ ನಂಗೆ ಟೈಮ್ ಪಾಸ್ ಆಗುತ್ತೆ ಅಂತ ನಾನು ಮಾರ್ಕೆಟಿಗೆ ಹೋಗಿದ್ದು. ಆದರೆ ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು ನಾನು ಲಗೇಜ್ ಬಾಯ್ ಆಗ್ತೀನಿ ಅಂತ ಗೊತ್ತಿದ್ದಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನು ಮಾಡೋಕ್ಕಾಗುತ್ತೆ, ತಂಗಿ ಅಂದಮೇಲೆ ಒಂದಿಷ್ಟು ಜವಾಬ್ದಾರಿಗಳು ಇರ್ತಾವಲ್ಲ. ಸೊ ಅದಕ್ಕೆ ನಾನು ಅಂತ ಹೇಳ್ಬಿಟ್ಟು ಅದರಲ್ಲೂ ಎಂಜಾಯ್ಮೆಂಟ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಜ್ಯೂಸ್ನ ಆರ್ಡರ್ ಮಾಡಿ ಜ್ಯೂಸ್ನ ಕುಡ್ಕೊಂಡು ಹೋಗ್ತಾ ಇದ್ವಿ. ಸೊ ಈ ಗ್ಯಾಪಲ್ಲಿ ನೀವು ನನ್ನ ಲೈಕು, ಶೇರು ಮತ್ತು ಕಮೆಂಟ್ ಮಾಡೋದು ಬರೀಬೇಡಿ ಆಯಿತಾ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ ನಮ್ಮ ಶಾಪಿಂಗು ಎಂಡಿಗೆ ಬಂತು. ಸೊ ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಅಷ್ಟೇ.